ಭರಣಿ ವೇದಿಕ್ ಅಸ್ಟ್ರಾಲಜಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಬರ್ತಾ ಇರುವ ಸಂವತ್ಸರ ಪರಾಭವ ಸಂವತ್ಸರ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಈ ಪರಾಭವ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿ, ಅದರಲ್ಲಿ ಈ ಮೃಗಶಿರ ನಕ್ಷತ್ರದವರಿಗೆ ಹೆಂಗಿರುತ್ತೆ ಅವರ ಈ ವರ್ಷದ ವಾರ್ಷಿಕ ಭವಿಷ್ಯ ಅಂತ ನೋಡೋಣ. ನಿಮಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಿದ್ದರೆ ನಾನು ಇಲ್ಲಿ ಹಂಚಿಕೊಂಡಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಡೇಟ್ ಆಫ್ ಬರ್ತು, ಅನಂತರ ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಅನಂತರ ಟೈಮ್ ಆಫ್ ಬರ್ತನ್ನು ಹಂಚ್ಕೊಂಡ್ಬಿಟ್ರೆ ನಾನು ನಿಮಗೆ ಸ್ವಲ್ಪ ನಿಖರವಾಗಿ ನಿಮ್ಮ ವಾರ್ಷಿಕ ಭವಿಷ್ಯವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದು. ಇನ್ನು ಈ ವೃಷಭ ರಾಶಿ ಮೃಗಶಿರ ನಕ್ಷತ್ರದವರ ಲಕ್ಷಣಗಳು ಅಂದರೆ ಸ್ವಭಾವ ಹೇಗೆ ಅಂದರೆ, ಇವರು ಹೆಚ್ಚಿನ ನಾಲೆಡ್ಜ್ ಗೈನಿಂಗಿಗೆ ಹಾಪಾಪಿಸ್ತಾ ಇರ್ತಾರೆ. ಅಂದರೆ ಇವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಜ್ಞಾನಾಸಕ್ತಿಗೆ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂತ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಪ್ರಯಾಣ ಮಾಡ್ತಾರೆ, ಪುಸ್ತಕಗಳನ್ನು ಓದ್ತಾರೆ. ಇದು ಅವರ ಸ್ವಭಾವ. ಈ ವರ್ಷದ ಫಲ ಅವ್ರದ್ದು ಹೆಂಗಿದೆ ಅಂತ ಹೇಳಿದರೆ, ಆದಷ್ಟು ಇವರು ಈ ವರ್ಷ ಶಿಕ್ಷಣ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂಥ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಅವರಿಗೆ ಬರ್ತವೆ. ಅದನ್ನು ಅವರು ಉಪಯೋಗಿಸ್ಕೋಬೇಕು. ಅವ್ರಿಗೆ ಖಂಡಿತ ಒಳ್ಳೆಯದಾಗತ್ತೆ. ಕೆಲವರಿಗೆ ಹೊಸ ಕೆಲಸನೂ ಸಿಗ್ಬೋದು. ಈಗ ಮಾಡ್ತಾ ಇರೋ ಕೆಲಸ ಬಿಟ್ಟು ಹೊಸ ಕೆಲಸ ಸಿಗ್ಬೋದು. ಇವ್ರಿಗೆ ಒಳ್ಳೆಯದಾಗಲಿ. ಇವರಿಗೆ ಈ ನಾಲೆಡ್ಜ್ ಗೇನ್ ಮಾತ್ರ ಇವರು ಗೇನ್ ಮಾಡ್ತಾ ಇವರ ಏನು ಆ ನಾಲೆಡ್ಜ್ ಗೇನಿಂಗ್ ಜರ್ನಿ ಇರುತ್ತಲ್ಲ, ಅದರಲ್ಲಿ ಅವ್ರಿಗೆ ಒಳ್ಳೆಯ ಆದಾಯವೂ ಆಗುತ್ತೆ. ಹೀಗಿದೆ. ವ್ಯಯ ನೋಡಿದರೆ ಇವರಿಗೆ ₹1 ಆದಾಯ ಆದರೆ ₹1 ಖರ್ಚಾಗುತ್ತೆ. ಈ ಥರ ಇರುತ್ತೆ. ಅದರಿಂದ ಇವರು ಹಣವನ್ನು ಸಂಪಾದನೆ ಮಾಡಿದ ಹಣವನ್ನು ಖರ್ಚು ಮಾಡಬೇಕಾದ್ರೆ ಅಮೃತದಂತೆ ಖರ್ಚು ಮಾಡಬೇಕು ಅಂತ. ಯಾಕಂದರೆ ನೀರಿನಂತೆ ಖರ್ಚು ಮಾಡಿದರೆ ಏನೂ ಉಳಿಯಲ್ಲ, ಅಮೃತದಂತೆ ಖರ್ಚು ಮಾಡಬೇಕು. ಅನಂತರ ಈ ಸರ್ತಿ ಆರೋಗ್ಯದ ವಿಷಯ ನೋಡಿದರೆ ಇವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಬುಧವಾರ ವಿಷ್ಣು ಪ್ರಾರ್ಥನೆ ಮಾಡಿದರೆ ಉತ್ತಮ. ಎಲ್ಲವೂ ಚೆನ್ನಾಗಾಗುತ್ತೆ. ಯುಗಾದಿಯ ಶುಭಾಶಯಗಳು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಭರಣಿ ವೇದಿಕ ಆಸ್ಟ್ರಾಲಜಿ ಇದಕ್ಕೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಅಲ್ಲಿ ನಿಮ್ಮ ಮಾಹಿತಿಯನ್ನು ಹಂಚ್ಕೊಳ್ಳಿ. ನಿಮಗೆ ಇನ್ನೂ ವಿವರವಾಗಿ ಮಾಹಿತಿಯನ್ನು ಕೊಡ್ಬೋದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ.